ಫಾರ್ ಎಜುಕೇಶನ್ ಅಂತ ಒಂದು ಸಿಸ್ಟಮ್ ಇದೆ. ಆ ಒಂದು ಸಿಸ್ಟಮ್ ಹೇಳ್ತಾ ಇದೆ ಪ್ರೈಮರಿಗೆ ಇಷ್ಟು ಬೇಕು ಮತ್ತೆ ಸೆಕೆಂಡರಿ ಸ್ಕೂಲ್ ಇಷ್ಟು ಬೇಕು ಅಂತ ಹೇಳಿ. ಮಿನಿಮಮ್ ಒಂದು ಟೀಚರ್ಸ್ ಪ್ರೈಮರಿಗೆ ಬಂತಂದ್ರೆ 1:29 ಮೆಂಬರ್ಸ್, ಮತ್ತೆ ಅಪ್ಪರ್ ಪ್ರೈಮರಿ 1:90 ಮೆಂಬರ್ಸ್, ಸೆಕೆಂಡರಿ ಮತ್ತೆ ಹೈಯರ್ ಸೆಕೆಂಡರಿ ಈ ತರ ರೇಷಿಯೋ ಇಟ್ಕೊಂಡಾದ್ರೂ ನಮ್ಮ ಕರ್ನಾಟಕದಲ್ಲಿ ಸುಮಾರು ಏನಿಲ್ಲ ಅಂದ್ರೆ 55,000 ಸ್ಕೂಲ್ಸ್ ಇದಾವೆ. ವಿದ್ಯಾರ್ಥಿಗಳ ಸಂಘ ಪ್ರಾಥಮಿಕ ಪ್ರೌಢಶಾಲೆ PU ಕಾಲೇಜುಗಳಲ್ಲಿ 10 ವರ್ಷ ನೆನೆಗುದಿಗೆ ಬಿದ್ದಿರತಕ್ಕಂಥ ಡಿಮ್ಯಾಂಡ್ಸ್ ಅನ್ನ ಕೇಳ್ತಾ ಇದ್ದೀರಾ. ಶಾಂತಕುಮಾರ್ ಅವರಿಗೆ, ಲಕ್ಷ್ಮೀಕಾಂತ್ ಅವರಿಗೆ, ಸದಾಶಿವ ಅವರಿಗೆ ಪರೋಕ್ಷವಾಗಿ ಇನ್ನು ಯಾರ್ಯಾರು ಸಹಕಾರ ಮಾಡಿದ್ರು ಈ ಸಂಘಕ್ಕೆ ಬೆಂಬಲಿಸಿ ನೀವು ಹಕ್ಕೊತ್ತಾಯವನ್ನು ಮಂಡನೆ ಮಾಡಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಮೂಲಭೂತವಾಗಿ ಮೊದಲನೇದಾಗಿ ಒಂದೊಂದೂವರೆ ನಿಮಿಷ ಇವ್ರಿಗೇನೋ ಬೇಕಂತೆ ತಗೊಂಡು ಹೋಗ್ಬೇಕಂತೆ, ಅದಕ್ಕೆ ಮಾತ್ರ ಉತ್ತರ ಕೊಟ್ಟು ರಾಜ್ಯಾಧ್ಯಕ್ಷನಾಗಿಯೂ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದಲೂ ಕೂಡ ಈ ಕೆಲಸ ಮಾಡಬೇಕಾದ್ರೆ ನಾನು, ಸತೀಶ್, ಹುಷಾರ್ ಅವರು ನಮ್ಮ ಪಕ್ಷದ ಪ್ರತಿನಿಧಿಗಳಾಗಿ ಬಂದಿದ್ದೇನೆ. ಏನಪ್ಪಾ ಅಂದ್ರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ ಮಾಡ್ತಿರೋದು ಇವತ್ತು ನೆನ್ನೆದಲ್ಲ, ಸ್ವಾತಂತ್ರ್ಯ ಬಂದಾಗಿನಂತ ಈ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ವಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಶಿಕ್ಷಣ ಒಂದು ವ್ಯಾಪಾರ ಆಗಿದೆ, ವ್ಯಾಪಾರದ ಕಾರ್ಖಾನೆಯಾಗಿದೆ. ಶಿಕ್ಷಣ ಇವತ್ತು ಶಿಕ್ಷಣವಾಗುವುದಿಲ್ಲ. ಬಹುತೇಕ ಆಗ್ಲೇ ಮಾತನಾಡ್ತಾ ನಮ್ಗೆ ಗೆಳೆಯರು ಯಾರು ಹೇಳಿದ್ರು, ಇದು ಸರ್ವಜ್ಞ ವಚನ ಜ್ಞಾಪಕ ಬರುತ್ತೆ, ರೈತರು ನಮ್ಮ ಬೆಂಬಲಿಗರು, ಶಿಕ್ಷಣ ಇನ್ನೊಂದು ಬೆನ್ನೆಲುಬು. ಅದು ಕೂಡ ಬೇರೆ ತರದಲ್ಲಿ ಯೋಚನೆ ಮಾಡಬೇಕು. ಸರ್ವಜ್ಞ ಆ ಕಾಲದಲ್ಲೇ ಹೇಳಿದ್ದ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಇವತ್ತು ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು ಅನ್ನೋ ಸ್ಥಿತಿ ಬಂತು. ಇದು ದುರಂತ. ಯಾಕೆ ಅಂತಂದ್ರೆ ಸತೀಶ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಅಂತ ಕುಂತಿರ್ತಕ್ಕಂಥ ಮಂತ್ರಿಗಳಿಗಾಗ್ಲಿ, ಮುಖ್ಯಮಂತ್ರಿಗಳೇ ಒಂದು ಸಹಿ ಹಾಕಿದ್ದಾರೆ. ನಮ್ಮಲ್ಲಿ ಎಷ್ಟು ಖಾಲಿ ಇದಾವೆ ಸರ್ಕಾರಿ ಹುದ್ದೆಗಳು, ಎಷ್ಟು ಕೆಲಸ ಬೇಕಾಗಿತ್ತು, ಎಷ್ಟು ಖಾಲಿ ಇದ್ದಾವೆ, ಎಷ್ಟು ಕೆಲಸ ಮಾಡ್ತಾರೆ, ಗುತ್ತಿಗೆ ಎಷ್ಟಿದಾವೆ ಅಂತ. ಇದೆಲ್ಲ ನೋಡಿದಾಗ ಮಾನ್ಯ ಸಿದ್ದರಾಮಯ್ಯನವರೇ ಸೈನ್ ಹಾಕಿರೋದ್ರಿಂದ ನೀವು ಸೈನ್ ಯಾವ್ದಾದ್ರು ಪತ್ರಕ್ಕೆ ಹಾಕ್ಬೇಕಾದ್ರೆ ಹಿಂದೆ ಮುಂದೆ ನೋಡಿ, ಮೂಡ ತರ ಸಿಕ್ಕಾಕೋಬೇಡಿ ಅಲ್ಲಿ ಹೋಗಿ. ಇದು ಹಂಗೆ ಆಗಿದೆ. ಇಲ್ಲಿ ಎಷ್ಟು ಖಾಲಿ ಇದಾವೆ ಅನ್ನೋದು ಗೊತ್ತಿದ್ದು ಮಾಡಿದ್ದೀರೋ ಗೊತ್ತಿಲ್ಲದೆ ಮಾಡಿದ್ದೀರೋ. ಗೊತ್ತಾಗಿದ್ರೆ ನೀವು CM ಆಗಿ ಈ ಜವಾಬ್ದಾರಿಗೆ ರಿಯಾಕ್ಟ್ ಮಾಡಬೇಕಾಯ್ತು, ಪ್ರತಿಕ್ರಿಯಿಸಬೇಕಾಯ್ತು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. 7,80,748 ಹುದ್ದೆ ಇದೆ ಸರ್ಕಾರದಲ್ಲಿ ಅಂತ ಹೇಳ್ತಿದ್ದಾರೆ. ಸಂಬಳ ಕೊಡ್ತಾ ಇದ್ದೀವಿ ಅಷ್ಟೇ, ಅದು ಲೆಕ್ಕ ಹುದ್ದೆ. ಆದ್ರೆ 50,400ಕ್ಕಿಂತ ಹೆಚ್ಚಿಗೆ ಕೆಲಸಗಾರರನ್ನ ಹಾಕೊಂಡಿಲ್ಲ. 5,44,362 ಜನ ಮಾತ್ರ ಇದಾವೆ 7,80,000ಕ್ಕೆ. ಈಗ 22,76,386 ಖಾಲಿ ಇದೆ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೆಲಸ ಅಂದ್ರೆ ಇಲಾಖೆ ಇಟ್ಬಿಟ್ಟು, ಬಿಲ್ಡಿಂಗ್ ಇಟ್ಬಿಟ್ಟು, ಕೆಲಸಗಾರನ ಇಟ್ಟಿದ್ರೆ ಕೆಲಸ ಹೆಂಗಾಗುತ್ತೆ? ಸಾರ್ವಜನಿಕರಿಗೆ ಏನ್ ಸೇವೆ ಮಾಡಕ್ ಸಾಧ್ಯ ಆಗಿದೆ? ಇದು ಒಂದು ಉದಾಹರಣೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಶಿಕ್ಷಣ ಮಂತ್ರಿಗಳಿಬ್ಬರಲ್ಲೂ ನಾನು ಬೇಡ್ಕೊಳ್ಳೋದು ಹೇಳು, ಜವಾಬ್ದಾರಿಯಿಂದ ಜಾಗದಲ್ಲಿ ಇದ್ದೀರಾ. ಬೇರೆ ಉದ್ಯೋಗ ಮೇಲೆ ಎಲ್ಲ ಅನುಕೂಲ ನಿಮಗೆ ಕೊಟ್ಟಿರೋದ್ರಿಂದ ಅವರೇ ಹೇಳ್ತಾರೆ. ಮಧು ಬಂಗಾರಪ್ಪನವರು ಒಂದ್ ಕಡೆ ಎಲ್ಲೋ ಹೇಳ್ತಾರೆ, ನಮ್ಮಲ್ಲಿ ಇಷ್ಟು ಶಾಲೆಗಳಿದಾವೆ, 60,000 ಪೋಸ್ಟ್ಗಳು ಖಾಲಿ ಇದಾವೆ, ಭರ್ತಿ ಮಾಡಕ್ ಆಗಿಲ್ಲ ಅಂತ ಒಪ್ಕೋತಾರೆ. ಪ್ರೈಮರಿ ಸ್ಕೂಲ್ನಲ್ಲಿ ಅವರೇನೆ 60,000 ಮೇಷ್ಟ್ರುಗಳು ಖಾಲಿ ಇದಾವಂತೆ. ಶಿಕ್ಷಣ ಏನು ಉದ್ಧಾರ ಮಾಡ್ತಾರೆ ಇವರು? ಹಾಗಾದ್ರೆ ಖಾಸಗಿಯವರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಡೊನೇಷನ್ ತಗೊಳ್ಳೋರಿಗೆಲ್ಲ ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ? ಅಂದ್ರೆ ವ್ಯಾಪಾರೀಕರಣಕ್ಕೋಸ್ಕರವಾಗಿ ನೀವು ನಿಮ್ಮ ಸದನದಲ್ಲೇ ನಿಮ್ಮ ಗೆಳೆಯರೇ ಬಹುತೇಕ ಜನ ಮಾಲೀಕರಾಗಿರೋದ್ರಿಂದ, ಶಿಕ್ಷಣದ ಮಾಲೀಕರಾಗಿರೋದ್ರಿಂದ ಸರ್ಕಾರಿ ಕಾಲೇಜುಗಳನ್ನು ಮುಚ್ಚಿಸಬೇಕು ಅನ್ನೋ ಹುನ್ನಾರ ಸರ್ಕಾರದಲ್ಲಿ. ಇದು ಬಹಳ ಕಣ್ಣಿಗೆ ಕಾಣಿಸ್ತದೆ. ಆ ದೃಷ್ಟಿಯಿಂದ ನಾನು ಅವರಿಬ್ಬರಲ್ಲೂ ಹೇಳ್ಕೊಳ್ಳೋದೇನಂತ ನೀವೇ ಹೇಳಿದ್ರ, 60,000 ಖಾಲಿ ಇದಾವೆ ಅಂತ ಹೇಳಿದ್ರ, ದುಡ್ಡಿಲ್ಲ, ಮಾಡೋದಿಲ್ಲ, ಭರ್ತಿ ಇಲ್ಲ. ಮತ್ತೆ ಮುಚ್ಚಿಬಿಡಿ ಶಾಲೆಗಳನ್ನ. ಯಾರು ಹೆಂಗಾದ್ರೂ ದಂಧೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ವ್ಯಾಪಾರಕ್ಕೋಸ್ಕರ ಖಾಸಗಿಯವರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಿರಲ್ಲ. ನಿಮ್ಮಲ್ಲಿ PA ಮಾಡ್ಕೊಳಕ್ ದುಡ್ಡಿದೆ, ಆಫೀಸ್ ಸ್ಟಾಫ್ ತಗೊಳಕ್ ದುಡ್ಡಿದೆ, ದೊಡ್ಡ ದೊಡ್ಡ ಕಾರ್ಗಳು ತಗೊಳಕ್ ದುಡ್ಡಿದೆ, ಏರೋಪ್ಲೇನ್ ತಗೊಳಕ್ ದುಡ್ಡಿದೆ, ಹೆಲಿಕಾಪ್ಟರ್ ತಗೊಳಕ್ ದುಡ್ಡಿದೆ. ಮೇಸ್ಟರ್ ಅಪಾಯಿಂಟ್ ಮಾಡ್ಕೊಳಕ್ ದುಡ್ಡಿಲ್ವಾ? ಪಾಠ ಹೇಳ್ಕೊಡ ಮೇಸ್ಟ್ರಿಗೆ ಪಾಠ ಹೇಳೋದು ಅನುಕೂಲ ಇಲ್ವಾ? ಈ ದೃಷ್ಟಿಯಿಂದ ನಾನು ಒಂದು ಡಿಮ್ಯಾಂಡ್ ಇಡ್ತಿದ್ದೀನಿ. ಬೇಸಿಕ್ ನೀಡ್ಸ್ ಯಾವುದು ಕೂಡ ಸರ್ಕಾರದ ಜವಾಬ್ದಾರಿ ಬೇಕಾದ್ರು. ಒಂದ್ ಸ್ವಲ್ಪ ಉಡೋದಕ್ಕೆ ಬಟ್ಟೆ, ತಿನ್ನೋದಕ್ಕೆ ಅನ್ನ, ಇರೋದಕ್ಕೆ ಒಂದು ಮನೆ, ಕಲ್ತ್ಕೊಳ್ಳೋಕೆ ಒಂದಿಷ್ಟು ಜ್ಞಾನ, ಆಮೇಲೆ ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ದುಡಿಯಕ್ಕೆ ಸಾಧ್ಯ. ಇವನ್ನ ಸರ್ಕಾರದ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮ್ ದುಡ್ಡು ನೀವು ಸ್ವಂತ ಸರ್ಕಾರದ ಬೇರೆ ದುಡ್ಡು ಕೊಡಬೇಡಿ. ಈ ಟ್ಯಾಕ್ಸ್ ಅಮೌಂಟ್ ಇಂದ ಇದನ್ನೆಲ್ಲ ಉಚಿತವಾಗಿ ಕೊಡಬೇಕು ಅಂತ ಸಂವಿಧಾನ ಹೇಳಿದ್ರು ಕೂಡ ಉಚಿತವಾಗೂ ಕೊಡೋದಿಲ್ಲ, ಕೊಡೋದ್ನೂ ಕೊಡ್ತಾ ಇಲ್ಲ. ಕೊಡೋದು ಕೊಡದೇ ಇದ್ರು ಕೂಡ ನಮ್ಮ ಮೇಲೆ ಬಲಿ ಆಗ್ತಾ ಇದ್ದೀರಾ. ಅಂತದ್ದಕ್ಕೆ ಈ ಸರ್ಕಾರಗಳು ಬೇಕಾ ಅನ್ನುವ ಪ್ರಶ್ನೆಯನ್ನು ನಾವು ಕಾಡ್ತಾ ಇದ್ದೀವಿ. ನಾನು ಸುದೀರ್ಘವಾಗಿ ಒಂದು ಪತ್ರವನ್ನ ಸತೀಶ್ ಹುಷಾರ್ ಅವರೇ
ಮರಿದಂಗೆ ಒಂದು ಪತ್ರವನ್ನ ಇವತ್ತು ಸಾಯಂಕಾಲ ಅಥವಾ ನಾಳೆ ಡ್ರಾಫ್ಟ್ ಮಾಡಿ ಕಠಿಣವಾಗಿ ಹಾಕಿ ಪತ್ರಿಕೆಗೂ ರಿಲೀಸ್ ಮಾಡಿ, ಇವ್ರಿಗೂ ಒಂದು ರಿಲೀಸ್ ಮಾಡಿ, ಈ ಬೇಡಿಕೆಗಳಿಗೆ ಸಂಪೂರ್ಣವಾಗಿ ನೀವು ಯಾವುದೇ ರೀತಿಯ ಹೋರಾಟವನ್ನು ಅಂದ್ಕೊಳ್ಳಿ. ಅದಕ್ಕೆ ನಾವು ಸ್ಕೂಲ್ ಬಿಲ್ಡಿಂಗ್ ಕೊಡದೇ ಇದ್ರೆ, ಅದಕ್ಕೆ ಟಾಯ್ಲೆಟ್ ಕೊಡದೇ ಇದ್ರೆ, ಕೂತ್ಕೊಳ್ಳಕ್ ಬೇಂಚ್ ಕೊಡದೇ ಇದ್ರೆ ಅವ್ನು ಹೆಂಗಪ್ಪ ಕಲಿಬೇಕು? ನಮ್ಮ ಹುಡುಗರು ಫೇಲ್ ಆದ್ರು ಅಂತ ಎಲ್ಲ ಹೇಳ್ತಾರೆ. ಸರ್ಕಾರದಲ್ಲಿ ಏನ್ ದೂತರ ಗೊತ್ತಾ? ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 70% ಪಾಸ್ ಆಗಿದ್ದಾರೆ, 30% ಫೇಲ್ ಆಗಿರೋರು 30% ಅವರಲ್ಲ. ಈ 30-45 ಜನ ಇದ್ದೀರಲ್ಲ ಮಂತ್ರಿಗಳು, ನೀವು ಫೇಲ್ ಆಗಿದ್ದೀರಾ ಕೆಲಸ ಮಾಡೋದ್ರಲ್ಲಿ. ನೀವು ಸರ್ಕಾರ ಫೇಲ್ ಆಗಿದ್ದೀರಾ. ಅಪ್ಪ ಅಮ್ಮ ಏನ್ ಮಾಡಿದ್ದಾರೆ, ಮಕ್ಕಳು ಏನ್ ಮಾಡಿದ್ದಾರೆ? ಪಾಪ ಅವ್ರಿಗೆ ಅನುಕೂಲ ಕೊಟ್ಟು ನೋಡಿ, ಅವ್ರಿಗೆ ಓದೋದಿಲ್ವಾ? ಇವತ್ತು ನೀವು ಟಿವಿನಲ್ಲಿ ರಿಯಾಲಿಟಿ ಶೋಗಳು ನೋಡಿ, ಕಾಂಪಿಟೇಷನ್ ಗೆಲ್ತಾರೆ ಅಂತಂದ್ರೆ ಅವರಿಗಿಂತ ದಟ್ಟರೆ ಯಾರು ಇಲ್ಲ ಅಲ್ವಾ? ಎಷ್ಟು ಬುದ್ಧಿವಂತ ಅಲ್ಲಿದ್ದಾನೆ. ಸರ್ಕಾರಕ್ಕೆ ಹೇಳದಿಕ್ಕಾರ, ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸದ ಸರ್ಕಾರಕ್ಕೆ ಹೇಳದಿಕ್ಕಾರ, ಶಿಕ್ಷಕರನ್ನು ಬೀದಿಗೆ ಬಿಟ್ಟ ಸರ್ಕಾರಕ್ಕೆ ಹೇಳದಿಕ್ಕಾರ. ತಾವೆಲ್ಲ ಹೋಗ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ನಿಮ್ಮ ಏನೇ ಈಗಾಗಲೇ ಲಕ್ಷ್ಮೀಕಾಂತ್, ರಾಜ್ಯದಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, 1 ಲಕ್ಷಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಟೀಚರ್ ಪೋಸ್ಟ್ ವೇಕೆನ್ಸಿ ಖಾಲಿ ಇದೆ. ಸರ್ಕಾರ ಈ ಅತಿಥಿ ಶಿಕ್ಷಕರನ್ನ ಇಟ್ಟುಕೊಂಡು ಟೀಚರ್ ಪೋಸ್ಟ್ ಅನ್ನ ಅಂದ್ರೆ ಕಾಯಂ ಶಿಕ್ಷಕರನ್ನ ಮರ್ತಿದೆ. ಇದರ ವಿರುದ್ಧ ನಾವು ಏನಪ್ಪಾ ಅಂದ್ರೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತುಂಬಾ ಅನ್ಯಾಯ. ಯಾಕಂದ್ರೆ 10 ವರ್ಷಗಳಿಂದ 1 to 5th ಕಾಲ್ಫಾರ್ಮ್ ಆಗಿಲ್ಲ, ಆಮೇಲೆ ಹೈಸ್ಕೂಲ್ ಶಿಕ್ಷಕರು ಕಾಲ್ಫಾರ್ಮ್ ಆಗಿಲ್ಲ, ಆಮೇಲೆ ದೈಹಿಕ ಶಿಕ್ಷಕರು ಕಾಲ್ಫಾರ್ಮ್ ಆಗಿಲ್ಲ 19 ವರ್ಷಗಳಿಂದ. ಮತ್ತೆ ಯಾವುದೇ ನೇಮಕಾತಿಗಳು ಟೀಚರ್ಸ್ ಪೋಸ್ಟ್ ಅಲ್ಲಿ ಆಗಿಲ್ಲ. ಮತ್ತೆ ಮೊನ್ನೆ ಶ್ರೀ ಮಧು ಬಂಗಾರಪ್ಪ ಅವರು ಒಂದು ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ, ಸುಳ್ಳಿನ ಕಂತೆಗಳನ್ನ ಕಟ್ತಾ ಇದ್ದಾರೆ. 2 ವರ್ಷಗಳಿಂದ ಯಾವುದೇ ಒಂದು ನೇಮಕಾತಿ ಆಗಿಲ್ಲ. ಸುಮಾರು 2 ವರ್ಷಗಳಿಂದ ಯಾವುದೋ ಒಂದು ಸಿಂಗಲ್ ವೇಕೆನ್ಸಿನ ನೇಮಕಾತಿ ಮಾಡ್ತಿಲ್ಲ. ಇದ್ರ ವಿರುದ್ಧ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇರೋದು ಏನಂದ್ರೆ, ಅಪ್ಕಮಿಂಗ್ ನೀವು ಬಜೆಟ್ ಅಲ್ಲಿ ಒಂದು ಕನಿಷ್ಠ ಅಂದ್ರೆ 50,000 ವೇಕೆನ್ಸಿಯನ್ನ ಕಲ್ಪನೆ ಮಾಡಿ. ಇಲ್ಲಾಂದ್ರೆ ನಾವು ಮುಂದೆ ಏನ್ ಪಾತ್ರ ಬೀದಿಗಳದ್ದು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ. ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಗ್ಯಾರಂಟಿಯಲ್ಲಿ ಸರ್ಕಾರ ಜಾಲಿ ಸುಳ್ಳು ಭರವಸೆ ನೀಡುವ ಶಿಕ್ಷಣ ಸಚಿವರಿಗೆ, ಶಿಕ್ಷಕರ ಕೊರತೆಯಲ್ಲಿ ಸರ್ಕಾರದ ಧೋರಣೆ, ನಿರ್ಲಕ್ಷ್ಯ ಧೋರಣೆಯನ್ನು ತೋರುತ್ತಿರುವ ಸರ್ಕಾರಕ್ಕೆ ಇಂಗ್ಲಿಷ್ ಅಥವಾ ಹಿಸ್ಟ್ರಿ ಕನ್ನಡ ಇರ್ತಾರೆ. ಆ 2 ಟೀಚರ್ಸ್ ನ ಒಂದು ಕನ್ನಡ ಟೀಚರ್ಸ್ ಇಂಗ್ಲಿಷ್ ಹೇಳ್ತಾರೆ ಅವರು. ಆಮೇಲೆ ಸೈನ್ಸ್ ಅಥವಾ ಮ್ಯಾಥ್ಸ್ ಟೀಚರ್ಸ್ ಕನ್ನಡ ಅಥವಾ ಸೋಷಿಯಲ್ ಸೈನ್ಸ್ ಕೊಟ್ರೆ ಕಷ್ಟ ಆಗ್ತದೆ. ಪರ್ಟಿಕ್ಯುಲರ್ ಆಗಿ ಯಾವ ಹುದ್ದೆ ಪಡ್ಕೊಂಡು ಆಯಾ ಶಿಕ್ಷಕರನ್ನ ಆಮೇಲೆ ಗೆಸ್ಟ್ ಟೀಚರ್ ನ ಸಂಪೂರ್ಣವಾಗಿ ರಿಮೂವ್ ಮಾಡ್ಬೇಕಂತ ಹೇಳಿ ನಮ್ದೊಂದು ಕೋರಿಕೆ ಅದ. ಏನ್ರಿ ಅಲ್ಲ 10,000 ರೂಪಾಯಿ 10,000 ಅಲ್ಲ, ನಮ್ಮ ನೀನೆ ಬರ್ಬೇಕಾದ್ರೆ